ನಿಮ್ಮ ಲೈಫು ಸುಮಾರು ಏರಿಳ್ತಾ ಈ ಹಾರ್ಟ್ ಬೀಟ್ ಇರುತ್ತಲ್ಲ ಹಾಗೆ ಅಲ್ವಾ? ನಮ್ಮಮ್ಮನೇ ನನಗೆ ರೋಲ್ ಮಾಡೆಲ್. ಯಶಸ್ಸು, ಪ್ರೀತಿ ಎಲ್ಲನೂ ನಮ್ಮಮ್ಮಯಿಂದನೇ. ಈಗ ಅವ್ರು ಕಳ್ಕೊಂಡು ತುಂಬ ಕಷ್ಟಪಡ್ತಾಯಿದ್ದೀನಿ. ಯಾವ ಭಾವನೆಯನ್ನು ಅಥವಾ ಯಾವ ಸಂಬಂಧವನ್ನು ಬೇಕಾದರೆ ತಂದು ಬಿಡ್ಬೋದು, ಅಂದರೆ ತಾಯಿನೇ ಸಾಧ್ಯನೇ ಇಲ್ಲ. ನನಗೆ 3 ವಯಸ್ಸಲ್ಲೇ ಪೋಲಿಯೋ ಅಟ್ಯಾಕ್ ಆಗಿರೋದು. ಅಲ್ಲಿಂದವರೆಗೂ ನಾನು ಮಲ್ಕೊಂಡೆ ಮ್ಯಾಮ್. ಊಟ ಮಾಡೋದು, ಬಟ್ಟೆ ಹಾಕೋದು ಎಲ್ಲನೂ ನಮ್ಮ ಪೇರೆಂಟ್ಸೇ ನೋಡ್ತಾಯಿದ್ರು. ಝೊಮ್ಯಾಟೊ ಈಗ 2 ವರ್ಷ ಹೆಂಗೆ ಅದೇ ಈಗ ನೀವು ನಂಬಲ್ಲ ಮ್ಯಾಮ್, ಅಲ್ಲಿಗೆ ನನಗೆ 2,000 ರೂಪಾಯಿ ನಾನು ಕಟ್ಟಬೇಕಾಗಿತ್ತು. ಯಾವುದು ಝೊಮ್ಯಾಟೊ ಜಾಯ್ನ್ ಆಗಬೇಕಂದ್ರೆ. ಅದಕ್ಕೆ ಕಷ್ಟಪಟ್ಟಿದ್ದೀನಿ ಅಂದರೆ ಮ್ಯಾಮ್, ನಿಜವಾಗ್ಲೂ ಅದು 2,000 ರೂಪಾಯಿಗೆ ಡಿಪಾಸಿಟ್ ಮಾಡಬೇಕಂತೆ. ನಂದು ಕಹಿಯಾದ ಸುದ್ದಿ ಅಂತಂದರೆ ಮದುವೆ ಆಗಬಾರ್ದಾಗಿತ್ತು. ಲೈಫ್ ಹಂಗೆ ಸುಮ್ಮನೆ ಹೋಗ್ತಾ ಇರುತ್ತೆ ಅಷ್ಟೇ. ಈಗ ಏರುಪೇರು ಬಟ್ ಏನೂ ನಿಲ್ಲಲ್ಲ. ಈಗ ನಿಮ್ಮ ಬದುಕು ನಿಲ್ಲಿ, ನನ್ನ ಬದುಕು ನಿಲ್ಲಿ, ಪ್ರಪಂಚ ಅಂತರೂ ನಿಲ್ಲೋದಿಲ್ಲ. ಅದ್ರ ಪಾಡಿಗೆ ಅದು ಓಡ್ತಾ ಇರುತ್ತೆ. ಸೊ ಅದನ್ನು ತಲೆಯಲ್ಲಿ ಇಟ್ಕೊಂಡು ನಾವು ನಮ್ಮ ಬದುಕನ್ನು ನಿಲ್ಲಿಸ್ಕೋಬಾರ್ದು. ನಮ್ಮಮ್ಮ ಹೇಳ್ಕೊಟ್ಟಿರೋದು, ಏನೇ ಕಷ್ಟ ಬಂದ್ರೂ ಸಾಯೋವರೆಗೂ ಕಷ್ಟನ ಎದುರಿಸ್ಬೇಕು ಅಂತ ಹೇಳ್ತಾಯಿದ್ರು. ಸತ್ತೋದ್ರೆ ಇವಳಿಗೇನೋ ಆಗೋಯ್ತು ಹೊರ್ಟೋದ್ರು ಏನೋ ಅಂತಾರೆ. ನಾವು ಮಾತಿಗೆ ಅವಕಾಶ ಕೊಡಬಾರ್ದು. ಮತ್ತು ಅಪಾರ್ಟ್ಮೆಂಟಲ್ಲೆಲ್ಲ ಇದ್ದರೆ ಹೋಗೋದು ಕಷ್ಟ ಆಗುತ್ತೆ. ಸೊ ಅವರು ನೀವು ಯಾಕೆ ಬರೋಕ್ಕೆ ಹೋದ್ರಿ, ನಿಮ್ಮ ಯಾರು ಕೆಲಸಕ್ಕೆ ಇದು ಮಾಡಿದ್ರು, ಆಗಲ್ಲ ಅಂತ ಯಾಕೆ ಬಂದಿದ್ದೀರಾ, ಹಂಗೆ ಕೆಲವರು ಹೇಳಿದ್ರು. ಅನ್ನೋರು ಇದ್ದಾರೆ, ಆ ಥರ ಅಂದಿದ್ದಾರೆ ಮ್ಯಾಮ್. ನಾವು ಈ ಥರ ಇರೋದು ನಮ್ಮ ಶಾಪ ಏನಿಲ್ಲ, ದೇವ್ರು ಕೊಟ್ಟ ವರ ಅಂದ್ಕೊಂಡು ನಾವು ಹೋಗ್ತಿದ್ದೀವಿ. ಬಟ್ ನಾವು ಬಂದರೆ ಅಪಶಕ್ನ ಒಂಥರ ಮಾಡ್ತಾರೆ. ಅದು ಯಾಕೆ?